ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಂತಹ ವೇದಿಕೆ ಕಡೆಗೆ ಆಗುಂತಕನೊಬ್ಬ ನುಗ್ಗಿ ಬಂದಿದ್ದ. ಆಶ್ಚರ್ಯ ಮತ್ತು ಆಘಾತ ಏನು ಅಂತ ಹೇಳಿದ್ರೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಸೆಕ್ಯೂರಿಟಿ ಇರುವಂತಹ ವ್ಯಕ್ತಿ ಮೇಲೆ ಪದೇ ಪದೇ ಅಟ್ಯಾಕ್. ಹಾಗೆ ನೋಡೋದಕ್ಕೆ ಹೋದ್ರೆ ಇದು ಮೂರನೇ ಅಟ್ಯಾಕ್ ಅಂತ ಹೇಳ್ಬೋದು ನಾವು. ಒಂದು ಪೆನಿನ್ಸುಲಾದಲ್ಲಾಗಿತ್ತು, ಎರಡನೇದು ಫ್ಲಾರಿಡಾದಲ್ಲಾಗಿತ್ತು, ಈಗ ನೋಡಿದ್ರೆ ಹೋಟೆಲ್ನಲ್ಲಿ ಆಗಿದೆ. ಲಾಬಿಯಿಂದ ಒಂದು ಸ್ವಲ್ಪ ಮೀಟರ್ ದೂರದಲ್ಲಿ ಆ ವ್ಯಕ್ತಿ ಇದ್ದ. 5 ರಿಂದ 8 ಬಾರಿ ಗುಂಡಿನ ಫೈರಿಂಗ್ ಮಾಡಿದಾನಾತ. ಅಂದರೆ ಒಂದು ಆತ ಓಡ್ ಬರುವಂತಹ ದೃಶ್ಯ ನೋಡಿದ್ರೇ ಭಯ ಆಗುತ್ತೆ. ಎಷ್ಟು ಟ್ರೈನ್ಡ್ ಇರ್ಬೋದು ಈತ, ಆಕ್ಟಿವ್ ಶೂಟರ್ ಅಂತ ಅನಿಸುತ್ತೆ. ಡೀಟೇಲ್ಸ್ ಒಂದೊಂದಾಗೆ ಹೇಳ್ತೀವಿ ನಿಮಗೆ. ಕೂದಲೆಳೆ ಅಂತರದಲ್ಲಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಪಾರಾಗಿದ್ದಾರೆ. ತಕ್ಷಣ ಬಂಕರ್ಗೆ ಡೊನಾಲ್ಡ್ ಟ್ರಂಪ್ರನ್ನ ಭದ್ರತಾ ಸಿಬ್ಬಂದಿಗಳು ಸ್ಥಳಾಂತರ ಮಾಡಿದ್ರು. ಅವ್ರದ್ದೊಂದು ಪ್ರೋಟೋಕಾಲ್ ಇದೆ. ಯಾವುದಾದ್ರೂ ಸಾರ್ವಜನಿಕ ವೇದಿಕೆಯಲ್ಲಿ ಹೀಗಾಯಿತು ಅಂತ ಅಂದರೆ ತಕ್ಷಣಕ್ಕೆ ಅವ್ರದ್ದೊಂದು ಬೀಸ್ಟ್ ಅಂತ ಒಂದು ಗಾಡಿನಲ್ಲಿ ಕೂರಿಸ್ತಾರೆ, ಅಥವಾ ಬಂಕರ್ನ ವ್ಯವಸ್ಥೆ ಇದ್ದರೆ ಅಲ್ಲಿಗೆ ಕಳಿಸ್ತಾರೆ. ಸೊ ಇಲ್ಲಿ ಎಷ್ಟು ರೌಂಡ್ ಫೈರಿಂಗ್ ಆಗಿತ್ತು ಅನ್ನೋ ಡೀಟೇಲ್ಸ್ ನಮಗೆ ಒಂದೊಂದಾಗೆ ಸಿಗ್ತಾ ಇದೆ. 5 ರಿಂದ 8 ಸುತ್ತು ಎಲ್ಲ ಕಾಮಾಗಿ ನಡೀತಾ ಇತ್ತು. ಆ್ಯಕ್ಚುಲಿ ಪ್ರೆಸ್ ಅವ್ರಿಗೆಲ್ಲ ಕರೆದು ಅಲ್ಲೊಂದು ಊಟ ಹಾಕಿಸುವಂತಹ ಪ್ರಕ್ರಿಯೆ ಆಗ್ತಾ ಇತ್ತು. ನೀವು ಆ ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಸೊ ಎಲ್ಲ ಕಾಮಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗೆ ಅವರ ಪತ್ನಿ ಕೂಡ ಇದ್ದರು, ಮೆಲೆನಿಯಾ ಇದ್ದರು, ಜೊತೆಗೆ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಇದ್ದರು, ಸ್ಟೀವ್ ವಿಟ್ಕಾಫ್ನರ್ ಇದ್ದರು, ಎಲ್ಲರೂ ಇದ್ದಂತಹ ಸಂದರ್ಭವನ್ನು ಮೀರಿ ಹಿಂಗೊಂದು ದಾಳಿಯ ಶಬ್ದ ಕೇಳಿಸುತ್ತಲ್ಲಿ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ತಕ್ಷಣಕ್ಕೆ ಶಬ್ದ ಕೇಳಿಸುತ್ತೆ, ಪ್ಯಾನಿಕ್ ಆಗ್ತಾರೆ ಜನ. ಆಮೇಲೆ ನೀವು ನೋಡ್ಬೋದು, ಜಸ್ಟ್ ಸೆಕೆಂಡ್ಸಲ್ಲಿ ಆ ವೇದಿಕೆ ಮುಂಭಾಗದಲ್ಲಿ ಕೌಂಟರ್ ಅಟ್ಯಾಕ್ ಸ್ನೈಪರ್ಸ್ನ ತಂಡ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಎಷ್ಟು ಸೀರಿಯಸ್ ಆಗಿ ಹೋಗ್ಬಿಡುತ್ತೆ ಜಸ್ಟ್ ಒಂದು 3 ಸೆಕೆಂಡ್ನಲ್ಲಿ ಅಂತ. ಅಲ್ಲಿದ್ದವರೆಲ್ಲ ಬೇರೆ ಪತ್ರಕರ್ತರು, ಟೇಬಲ್ ಕೆಳಗಡೆ ಅವರು ಕೂಡ ಜೀವ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಒಂದು ವೇಳೆ ಆತ ಲಾಬಿಯನ್ನು ಮೀರಿ ಈ ಹಾಲ್ಗೆ ಎಂಟ್ರಿ ಕೊಟ್ಟಿದ್ದಿದ್ರೆ ಈ ಕೌಂಟರ್ ಸ್ನೈಪರ್ಸ್ ಆಬ್ವಿಯಸ್ಲಿ ಅವನನ್ನು ಹೊಡೆದುರುಳಿಸೋ ತನಕ ಗುಂಡಿನ ಎಕ್ಸ್ಚೇಂಜ್ಗಳಾಗ್ತಾ ಇತ್ತು. ಬಟ್ ಸಾರ್ವಜನಿಕರ ಲೈಫ್ ಕೂಡ ಅಲ್ಲಿ ರಿಸ್ಕಲ್ಲಿ ಇರ್ತಾ ಇದ್ರು. ಸಾರ್ವಜನಿಕರು ಅಂತ ಹೇಳಿದ್ರೆ ಪ್ರೆಸ್ ಪೀಪಲ್ ಇರ್ಬೋದು, ಗಣ್ಯರಿರ್ಬೋದು, ಎಲ್ಲರೂ ಲೈಫು ರಿಸ್ಕಲ್ಲಿ ಇರ್ತಾ ಇತ್ತು. ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಬ್ರೀಚ್ ಯಾವ ಹಂತದಲ್ಲಿ ಆಗಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಜಗತ್ತಲ್ಲೇ ಅತಿ ಹೆಚ್ಚು ಸೆಕ್ಯೂರಿಟಿ ಇರೋ ವ್ಯಕ್ತಿ ಮೇಲೆ ಹಿಂಗೆ 3ನೇ ಅಟೆಂಪ್ಟ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಹಾಗಾದರೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗುತ್ತೆ ನೋಡಿ. ಅಮೆರಿಕದ ಅಧ್ಯಕ್ಷರಿಗೆ ಯಾರ್ಯಾರು ಸೆಕ್ಯೂರಿಟಿ ಕೊಡ್ತಾರೆ, ಅವ್ರದ್ದು ಮಲ್ಟಿ ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ.